ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಇವತ್ತು ಚೌಕಗಳಲ್ಲಿನ ತ್ರಿಭುಜಗಳನ್ನು ಕಂಡುಹಿಡಿಯುವುದು ನೋಡೋಣ. ನೀವು ಅನ್ಕೋಬಹುದು, ಸರ್ ಮೊನ್ನೆ ಕ್ಲಾಸ್ನಲ್ಲಿ ಏನಪ್ಪ ಅಂತಂದ್ರೆ ಈಗೊಮ್ಮೆ ಈ ಚೌಕಗಳಲ್ಲಿ ತ್ರಿಭುಜಗಳನ್ನು ಕಂಡುಹಿಡಿಯುವುದು ತಿಳಿಸಿದ್ದೀರಲ್ಲ ಅಂತೇಳಿ. ಹೌದು, ಈ ಚೌಕಗಳಲ್ಲಿನ ತ್ರಿಭುಜಗಳನ್ನು ಕಂಡುಹಿಡಿಯೋದು ಮತ್ತು ಒಂದು ಪರ್ಸನಾಲಿಟಿ ಕ್ಲಾಸನ್ನು ನಾನು ಆಲ್ರೆಡಿ ತಿಳಿಸಿದ್ದೆ ನಿಮಗೆ, ಮತ್ತು ಆಯತಗಳನ್ನು ಕಂಡುಹಿಡಿಯೋದು ಕೂಡ ತಿಳಿಸಿದ್ದೆ. ಆದರೆ ಏನಾಯ್ತಪ್ಪ ಅಂತ ಕೇಳಿದಾಗ ಮೊನ್ನೆ ತಾಂತ್ರಿಕ ವೈಫಲ್ಯದಿಂದಾಗಿ ಈ 3 ವಿಡಿಯೋಗಳು ಡಿಲೀಟ್ ಆದವು. ಹಾಗಾಗಿ ಮೊನ್ನೆ ನನ್ನ ಸ್ನೇಹಿತರು ಏನಂದ್ರು ಅಂದಾಗ, ಸರ್ ಚೌಕಗಳಲ್ಲಿನ ತ್ರಿಭುಜಗಳನ್ನು ಕಂಡುಹಿಡಿಯೋದು ಏನೈತಲ್ಲ ಅದು ಡಿಲೀಟ್ ಆಗಿದೆಯಲ್ಲ, ಅದನ್ನು ಇನ್ನೊಂದು ಸಾರಿ ಮಾಡಾಕಿ ಯೂಸ್ ಆಗುತ್ತೆ ಅಂತೇಳಂದರು. ಹಾಗಾಗಿ ಏನಪ್ಪ ಅಂತಂದ್ರೆ ಆ ವಿಡಿಯೋವನ್ನು ಇವತ್ತು ಮತ್ತೆ ಅಪ್ಲೋಡನ್ನು ಮಾಡ್ತೀನಿ. ಹಾಗಾಗಿ ಏನಪ್ಪ ಅಂತ ಕೇಳಿದಾಗ ಈ ಚೌಕಗಳಲ್ಲಿ ತ್ರಿಭುಜಗಳನ್ನು ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ನೋಡೋಣ. ನೋಡಿ, ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಪ್ಪ ಅಂತಂದ್ರೆ ಈ ರೀತಿ ಚೌಕನ ಕೊಟ್ಟಿರ್ತಾನೆ, ಕೊಟ್ಟು ಕಿಸಿಂದ್ರೆ ಇದರಲ್ಲಿನ ತ್ರಿಭುಜಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿರ್ತಾನೆ. ಹೌದಾ? ಹಾಗಾದರೆ ನೋಡಿ, ಫಸ್ಟ್ ಏನಪ್ಪ 1 2 3 4 ನೋಡ್ರಿ, 1 2 3 4 ಎಷ್ಟು ನೋಡಿ, ಇದು ಒಂದು ಚೌಕ, ಇದು ಒಂದು ತ್ರಿಭುಜ. ನೆಕ್ಸ್ಟ್ 4 ಅನ್ನೋದು ಇದು ಒಂದು ತ್ರಿಭುಜ. ನೆಕ್ಸ್ಟ್ 3 ಅನ್ನೋದು ಇದು ಒಂದು ತ್ರಿಭುಜ. ನೆಕ್ಸ್ಟ್ 2 ಅನ್ನೋದು ಇದು ಒಂದು ತ್ರಿಭುಜ. ಅಂದರೆ 1 2 3 4 ಎಷ್ಟು ಅದಾವಪ್ಪ ಅಂತ ಕೇಳಿದಾಗ 4 ತ್ರಿಭುಜಗಳು ಅದಾವು ಅಂತ ಹೇಳ್ತಾರೆ. ನೆಕ್ಸ್ಟ್ ತ್ರಿಭುಜಗಳನ್ನು ಕಂಡುಹಿಡಿದು ನೋಡಿ, 1 2 ಇಲ್ಲಿ ನೋಡಿ 1 4 ಯಾವ್ದ್ರಿ 1 4 ಒಂದು ತ್ರಿಭುಜ. ನೆಕ್ಸ್ಟ್ 2 3 2 3 ಅನ್ನೋದು ಇದೊಂದು ತ್ರಿಭುಜ. ನೆಕ್ಸ್ಟ್ ನೋಡ್ರಿ 1 2 ಆಗುತ್ತಾ ತ್ರಿಭುಜ ನೋಡ್ರಿ, 1 2 ಇದೊಂದು ತ್ರಿಭುಜ. ನೆಕ್ಸ್ಟ್ ನೋಡ್ರಿ 4 3 ಇದೊಂದು ತ್ರಿಭುಜ ಆಗುತ್ತಾ, 4 3 ಎಷ್ಟು ಅಂದಾಗ 4. ಹಾಗಾದ್ರೆ ಒಟ್ಟು ತ್ರಿಭುಜಗಳು ಇದರಲ್ಲಿ ಎಷ್ಟು ಅದಾವಪ್ಪ ಅಂತ ಕೇಳಿದಾಗ 8 ಅಂತ ಹೇಳ್ತಾರೆ. ಓಕೆನಾ? ಇಲ್ಲಿ ನೋಡಿ, ಹಾಗಾದ್ರೆ ಈ ಆಕೃತಿಯಲ್ಲಿ ಕಂಡು ಬರುವ ತ್ರಿಭುಜ ಎಷ್ಟು ಅಂತ ಕೇಳಿದಾಗ 8. ಇದೇ ರೀತಿನೇ ಹೆಂಗ್ ಬರ್ತದಪ್ಪ ಅಂತ ಕೇಳಿದಾಗ 2 ಚೌಕಗಳನ್ನ ಕೊಟ್ರೆ, ಈಗ 2 ಚೌಕಗಳನ್ನ ಕೊಟ್ಟಿದ್ದಾರ. ಈಗ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಇದರಲ್ಲಿರುವ ತ್ರಿಭುಜಗಳು ಎಷ್ಟು ಅಂತ ಕೇಳ್ತಾರೆ. ಇಲ್ಲಿ ನೋಡ್ರಿ, ಒಂದು ಚೌಕದೊಳಗೆ ಎಷ್ಟು ತ್ರಿಭುಜ ಅದಾವ ಅಂತ ಹೇಳಿ 8 ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ಈ ಒಂದು ಚೌಕ ಏನಿತ್ತಲ್ಲ, ಈ ಒಂದು ಚೌಕದಲ್ಲಿ ಎಷ್ಟು ತ್ರಿಭುಜ ಅದಾವಪ್ಪ ಅಂತ ಕೇಳಿದಾಗ 8 ಅಂತ ಹೇಳ್ತಾವ ಇದರಲ್ಲಿ ಒಂದರಲ್ಲಿ. ನೆಕ್ಸ್ಟ್ ಇದು ಒಂದು, ಇದರಲ್ಲಿ ಎಷ್ಟು ಅದಾವ ಅಂತ ಹೇಳ್ತೇವ್ರಿ, 8 ತ್ರಿಭುಜಗಳು ಅದಾವ ಅಂತ ಹೇಳ್ತೇವ. ಹಾಗಾದ್ರೆ 8 8 ಕೂಡಿಸಿದ್ರೆ ಎಷ್ಟು ರೀ, 16 ತ್ರಿಭುಜಗಳು ಅದಾವ ಅಂದಂಗಾಯ್ತಾ. ಹಾಗಾದ್ರೆ 16 ತ್ರಿಭುಜಗಳು ಯಾವಪ್ಪ ಅಂತಂದ್ರೆ ಈ ಟೈಪ್ ಚಿಕ್ಕವು, ಈ ಟೈಪ್ ಇರ್ತಕ್ಕಂಥವು ಇಂಥವು 16 ತ್ರಿಭುಜಗಳು ಅದಾವು. ಮತ್ತೆ ದೊಡ್ಡವು ಯಾವುದಾದ್ರೂ ತ್ರಿಭುಜಗಳು ಅದಾವನ್ನಂತ ನೋಡ್ಬೇಕು. ಈಗ ನೋಡ್ರಿ, ಇಲ್ಲಿ ಪೂರ್ತಿ ಇದು ಒಂದು ದೊಡ್ಡ ತ್ರಿಭುಜ ಆಗುತ್ತಾ, ಪ್ಲಸ್ 1 ಅನ್ನೋಣ. ನಂತರ ಹೀಗೆ ನೋಡ್ರಿ, ಇದೊಂದು ತ್ರಿಭುಜ ಆಗುತ್ತಾ, ಪ್ಲಸ್ 1 ಅನ್ನೋಣ. ಹಾಗಾದ್ರೆ ಒಟ್ಟು 8 ತ್ರಿಭುಜಗಳು ಅದಾವಪ್ಪ ಇದರಲ್ಲಿ ಅಂತ ಕೇಳಿದ್ರೆ 18 ತ್ರಿಭುಜಗಳು ಅದಾವ. 18 ಬಿಟ್ಟು ಮತ್ತೆ ಯಾವ ಆಗ್ತಾವ ನೋಡ್ರಿ, ಇವು ಯಾವ ಆಗಲ್ಲ. ಯಾಕಂತ ಕೇಳ್ರಿ, ಇವೆಲ್ಲ ಆಲ್ರೆಡಿ ನಾವೇನಪ್ಪ ಅಂತಂದ್ರೆ ಈ 8ರಲ್ಲಿ ತಗೊಂಡಿರ್ತೇವೆ. ಹಾಗಾದ್ರೆ ದೊಡ್ಡದಾದಂಥ ತ್ರಿಭುಜಗಳು ಯಾವ ಆಗ್ತಾವ ಅನ್ನೋದು ಫೈಂಡ್ ಮಾಡಿಬಿಡೋದು ಅಷ್ಟಿಗೆ. ಹಾಗಾದ್ರೆ ಒಂದೊಂದು ಚೌಕದಲ್ಲಿ ಈ ಟೈಪ್ ಇದ್ದಾಗ ಎಷ್ಟೆಷ್ಟು ಆಗ್ತಾವ ಅಂದಾಗ 8 8 ತ್ರಿಭುಜ ಆಗ್ತಾವೆ, 16 ಆದವು. ಪ್ಲಸ್ ದೊಡ್ಡ ಯಾವ ತ್ರಿಭುಜ ಆಗ್ತಾವ ನೋಡಿದ್ರಿ. ನೆಕ್ಸ್ಟ್ ಇದು ಒಂದು 17, ಇದು ಒಂದು 18. ಹಾಗಾದ್ರೆ ಈ ಆಕೃತಿಯಲ್ಲಿರುವ ಒಟ್ಟು ತ್ರಿಭುಜಗಳು ಎಷ್ಟು ಅಂತ ಕೇಳಿದ್ರೆ 18 ಅಂತ ಹೇಳ್ತೇವೆ. ಇದೇ ರೀತಿನೇ ಬೇರೆ ಇನ್ನೊಂದು ಆಕೃತಿಯನ್ನು ನೋಡೋಣ. ನೋಡಿ, ಈ ಟೈಪ್ ಆಕೃತಿ ಕೊಟ್ಟಿರ್ತಾನೆ. ಇದು B.Ed ಅಪಾಯಿಂಟ್ಮೆಂಟ್ ಅಲ್ಲಿ ಬಂದಂತ ಪ್ರಶ್ನೆ, B.Ed 2009-10ರಲ್ಲಿ ಬಂದಂತ ಪ್ರಶ್ನೆ. ಈ ಆಕೃತಿಯಲ್ಲಿರುವ ತ್ರಿಭುಜಗಳು ಎಷ್ಟು ಅಂತ ಕೇಳಿದೆ. ಈ ಆಕೃತಿಯಲ್ಲಿರುವ ತ್ರಿಭುಜಗಳು ಎಷ್ಟು? ಈಗ ಏನು ಮಾಡಬೇಡ್ರಿ, ಎಷ್ಟು ಚೌಕಗಳದಾವ ನೋಡ್ರಿ, 1 2 3 ಹೌದಾ. 8 + 8 + 8 ಎಷ್ಟಾಯ್ತು? 8 5 16 8 3 24 ತ್ರಿಭುಜಗಳು. ಇನ್ನು ನೆಕ್ಸ್ಟ್ ಏನು ಮಾಡ್ಬೇಕಂದಾಗ 8 8 ಹೆಂಗೆ ಹಿಡಿದವರು ಒಂದೊಂದು ಚೌಕದಲ್ಲಿ ಬರ್ತಕ್ಕಂಥ ತ್ರಿಭುಜಗಳನ್ನು ಹಿಡಿದೆವು.
ಹಾಗಾದ್ರೆ ಈಗ ನೆಕ್ಸ್ಟ್ ಏನು ನಾವು ಮಾಡ್ಬೇಕಂತ ಕೇಳಿದಾಗ ದೊಡ್ಡ ತ್ರಿಭುಜಗಳು ಯಾವಾಗ್ತಾವ ಅನ್ನೋದು ನೋಡ್ಕೋಬೇಕು. ಈಗ ನೋಡಿ ದೊಡ್ಡ ತ್ರಿಭುಜ ಇದೊಂದು ಆಗ್ತದ್ರಿ. ಹಾಗಾದ್ರೆ 24 + 1 ಅಂತ ಬರೀನಾ. ನೆಕ್ಸ್ಟ್ ನೋಡಿದ್ರೆ ಅಪೋಸಿಟ್ +1 ನೋಡೋಣ. ಹಾಗಾದ್ರೆ ಇದರಲ್ಲಿದ್ರೆ ಮತ್ತೆ 2 ಉಂಟದು. ಹಾಗಾದ್ರೆ ಕೆಳಗಿನ ಲೈನ್ದಲ್ಲಿ ನೋಡ್ರಿ ಇದು ಒಂದು ಪ್ಲಸ್ ನೆಕ್ಸ್ಟ್ ನೋಡಿ ಇದು ಒಂದು, ಅಂದ್ರೆ 1 + 1 ಇದು ಒಂದು ತ್ರಿಭುಜ, ನಂತರ ಇದು ಒಂದು ತ್ರಿಭುಜ. ಎಷ್ಟಪ್ಪ ಅಂತ ಕೇಳಿದಾಗ 2 ಅಂತ ಹೇಳ್ತೇವೆ. ಹಾಗಾದ್ರೆ ಕೂಡಿಸಿ ಬರೀರಿ ನೋಡೋಣ. 24 1 25, 25 1 26, 26 2 28 ತ್ರಿಭುಜಗಳು ಅದು ಅಂತ ಹೇಳ್ತೇವೆ. ಹಾಗಾದ್ರೆ 28 ಆದ್ರೆ ಮುಗಿತಾನ ನೋಡ್ರಿ. ಇನ್ನೂ ಒಂದು ತ್ರಿಭುಜ ಕಂಡು ಬರ್ತೈತಿ ನಮಗೆ ಇದರಲ್ಲಿ, ಪೂರ್ತಿ ದೊಡ್ಡದಾದ ತ್ರಿಭುಜ. ಅಲ್ಲಿ ಫಸ್ಟ್ ಆಪ್ಷನ್ ಏನಪ್ಪಾ ಅಂತಂದ್ರೆ ಹೆಂಗೆ ಕೊಟ್ಟಿರ್ತಾನೆ ಅಂದಾಗ 28, ಆಪ್ಷನ್ ಎ 28, ಆಪ್ಷನ್ ಬಿ 29, ಆಪ್ಷನ್ ಸಿ 30, ಆಪ್ಷನ್ ಡಿ ಏನು ಮಾಡಿರ್ತಾನಪ್ಪ ಅಂತ ಕೇಳಿದಾಗ 27 ಅಂತ ಕೊಟ್ಟಿರ್ತಾನೆ. ಆಪ್ಷನ್ ಡಿ 27 ಅಂತ. ಈಗ ನಾವು ಏನಪ್ಪ ಅಂತಂದ್ರೆ ಈ ರೀತಿಯಾಗಿ ಕಂಡುಹಿಡಿದಿರ್ತೇವೆ. 28 ಬಂದಿರ್ತೇವೆ ನಾವು 28 ಅನ್ನ ರೈಟ್ ಮಾಡಿಬಿಟ್ಟೇವಪ್ಪ ಅಂತಂದಾಗ ನಮ್ಮ ಉತ್ತರ ತಪ್ಪಾಗ್ತೈತಿ. ಯಾಕೆ ಕೇಳು, ಇನ್ನೂ ಒಂದು ತ್ರಿಭುಜ ಇದರಲ್ಲಿ ಕಂಡು ಬರ್ತೈತಿ ನೋಡ್ರಿ, ದೊಡ್ಡದು ಪೂರ್ತಿ, ಹೌದಾ, +1 ಅಂತ ಹೇಳ್ತೀವಿ. ಹಾಗಾದ್ರೆ ಒಟ್ಟು ಎಷ್ಟು ತ್ರಿಭುಜ ಅದವಪ್ಪ ಅಂತ ಕೇಳಿದಾಗ 29 ತ್ರಿಭುಜ. ಹಾಗಾದ್ರೆ ಆನ್ಸರ್ ಯಾವ್ದಾಗುತ್ತೆ? ಬಿ ಅಂತ ಹೇಳ್ತೀವಿ. ಈ ರೀತಿಯಾಗಿ ನಾವು ಏನು ಮಾಡ್ಬೋದಪ್ಪ ಅಂತಂದ್ರೆ ತ್ರಿಭುಜಗಳನ್ನು ಕಂಡುಹಿಡಿಬೋದು. ನೀವೇ ನೆಕ್ಸ್ಟ್ ಏನು ಮಾಡ್ರಪ್ಪ ಅಂತಂದ್ರೆ ನೀವು ರೂಮ್ನಲ್ಲೇ ಇರಲಿ ಎಲ್ಲೇ ಇರಲಿ, ನೀವು ಇದ್ದಲ್ಲೇ ಏನು ಮಾಡ್ರಿ ಅಂದ್ರೆ ಹಲವಾರು ತ್ರಿಭುಜಗಳನ್ನು ಈ ಟೈಪ್ ಮಾಡ್ಕೊಂಡು ಕಿಸಿಂದ್ರೆ ಕಂಡು ಹಿಡಿಲಕ್ಕ ಪ್ರಯತ್ನ ಮಾಡ್ರಿ. ಅವಾಗ ಏನಾಗ್ತದೆ ಅಂದ್ರೆ ಇಂಥ ಆಕೃತಿಯಲ್ಲಿ ಯಾವಾಗ ಬೇಕಾದ ಹೆಂಗೆ ಬೇಕಾದಂಗೆ ತ್ರಿಭುಜಗಳು ಕಂಡು ಹಿಡಿಯೋದು ಬರಲಿ, ನೀವು ಈಸಿಯಾಗಿ ಏನು ಮಾಡ್ಬೋದಪ್ಪ ಅಂತಂದ್ರೆ ಕಂಡು ಹಿಡಿಬೋದು ಅಂತ ಹೇಳ್ತೀನಿ. ಹಾಗಾಗಿ ಮತ್ತೆ ನಂತರದ ಕ್ಲಾಸ್ನಲ್ಲಿ ಬೇರೆ ಬೇರೆ ಉದಾಹರಣೆಯನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಮುಗಿಸ್ತೀನಿ. ಅಲ್ಲದೆ ನನ್ನ ತರಗತಿಯನ್ನು ಇನ್ನೂ ಹಲವಾರು ವಿಷಯಗಳನ್ನು ಗಣಿತಕ್ಕೆ ಸಂಬಂಧಪಟ್ಟದ್ದು, ಮೆಂಟಲ್ ಎಬಿಲಿಟಿ ಸಂಬಂಧಪಟ್ಟದ್ದು, ಅಲ್ಲದೆ ಕೆಮಿಸ್ಟ್ರಿ, ಈಗ ಆಲ್ರೆಡಿ ಕೆಮಿಸ್ಟ್ರಿಗೆ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಇನ್ನೂ 2 ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಕೆಮಿಸ್ಟ್ರಿ 1ನೇ ಚಾಪ್ಟರ್ ಏನಪ್ಪ ಅಂತಂದ್ರೆ ಎಂಡ್ ಆಗ್ತೈತಿ. ಹಾಗಾಗಿ ನೀವೇನಪ್ಪ ಅಂತಂದ್ರೆ ನನ್ನ ಈ SPK GK ವರ್ಲ್ಡ್ಗೆ SPK GK ವರ್ಲ್ಡ್ WORLD ಈ SPK GK ವರ್ಲ್ಡ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.